ನನಗೂ ಟೈಮ್ ಬಂದೇ ಬರುತ್ತೆ, ಆಗ ಆಟ ಶುರು ಮಾಡ್ತೀನಿ ಎಂದು ಸೈಲೆಂಟ್ ಆಗಿರೋ ಬಗ್ಗೆ ಕ್ಲಾರಿಟಿ ಕೊಟ್ಟ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಹೌದು, ಬೆಳಗಾವಿ ಸುವರ್ಣಸೌಧದಲ್ಲಿ ಜಿಲ್ಲೆಯ 3ನೇ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅಧಿಕಾರಿಗಳ ಸಭೆ ನಡೆಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಅಧಿಕಾರಿಗಳ ಕಾರ್ಯವೈಖರಿ, ಹಿಡಕಲ್ ಡ್ಯಾಂ ನೀರು ಹುಬ್ಬಳ್ಳಿಗೆ ಪೂರೈಕೆ ಮಾಡುವುದು, ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ, ಕಿತ್ತೂರು ರೈತರ ಅಹೋರಾತ್ರಿ ಧರಣಿಗಳ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದರು. ಶ್ರೀ ಸತೀಶ್ ಜಾರಕಿಹೊಳಿ ಸಿಕ್ಕಿದ್ದಾರೆ. ಇವತ್ತು ಒಂದು ರೀತಿ ಕೆಡಿಪಿ ಸಭೆಯ 3ನೇ ತ್ರೈಮಾಸಿಕ ಸಭೆ. ಸರ್ ನಮಸ್ತೆ. ವಿಶೇಷವಾಗಿ 3ನೇ ತ್ರೈಮಾಸಿಕ ಸಭೆ ಸಾಕಷ್ಟು ಅಧಿಕಾರಿಗಳ ಸಭೆ ರೂಟೀನ್ ಆಗಿ ಮಾಡುವಂತ 3 ತಿಂಗಳು ಮಾಡುವಂತ ಕೆಡಿಪಿ ಮೀಟಿಂಗ್ ನಮ್ಮ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ, ಫ್ಯೂಚರ್ ಪ್ಲಾನು, ಗೌರ್ಮೆಂಟ್ ಬಜೆಟು, ಪೂರ್ವ ನಿಯೋಜಿತ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮತ್ತು ಅನುಷ್ಠಾನ ಬಗ್ಗೆ 3 ತಿಂಗಳೊಮ್ಮೆ ಹತ್ರ ಪ್ರೋಗ್ರೆಸ್ ರಿವ್ಯೂ ಮಾಡ್ತೀವಿ. ಅಂತ ಕಾರ್ಯಕ್ರಮ ಇವತ್ತು ಮಾಡಿದ್ವಿ. ಒಂದ್ ರೀತಿ ಇದರಿಂದ ಒಂದ್ ರೀತಿ ಹುಬ್ಬಳ್ಳಿ ಒಂದ್ ರೀತಿ ಚರ್ಚೆ ಆಗಿದೆ. ನೋಡೋಣ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ನಮಗೆ. DC ಅವ್ರಿಗೆ ಹೇಳಿದೀವಿ ಮಾಹಿತಿ ಪಡಿಲಿಕ್ಕೆ. ಪಡೆದ್ಮ್ಯಾಗ ನೆಕ್ಸ್ಟ್ ನೋಡೋಣ ಏನ್ ಮಾಡ್ಬೇಕಂತ. ಒಂದ್ ರೀತಿ ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಇಲ್ಲ, ಅದು ಗೊತ್ತಿಲ್ಲ. ನೋಡಿ, ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನಗೆ ಇಲ್ಲಿ ಅದು ನನಗೆ ಐಡಿಯಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕಿತ್ತೂರಲ್ಲಿ ಸಾಕಷ್ಟು ಒಂದು 10 ದಿವಸದಿಂದ ರೈತರು ಪ್ರತಿಭಟನೆ ಮಾಡ್ತಾರೆ ಸರ್. ಯಾರು ಯಾವ ವಿಷಯ? ರೈತರುಗಳು ಹೊಲಗಳಿಗೋಸ್ಕರ ಪ್ರತಿಭಟನೆ ಗೊತ್ತಿಲ್ಲ. ಅಲ್ಲಿ ತಹಶೀಲ್ದಾರ್ಗೆ ಹೇಳ್ತೀವಿ ಅಟೆಂಡ್ ಮಾಡ್ಲಿಕ್ಕೆ ಹೋಗಿ ಅವ್ರೇನು ಸಮಸ್ಯೆ ಇದೆ ಕೇಳ್ತೀವಿ. ವಿಶೇಷವಾಗಿ ಸಾಕಷ್ಟು ರಾಜಕೀಯ ಒಂದ್ ರೀತಿ ಪ್ರಸ್ತುತ ಯಾಕೆ ಸರ್ ಸೆಲೆಕ್ಟ್ ಟೈಮ್ ಬರ್ಬೇಕಲ್ಲ, ಟೈಮ್ ವೇಸ್ಟ್ ಮಾಡ್ಬೇಕು. ಟೈಮ್ ಬರಲಿ, ಬಂದಾಗ ನೋಡೋಣ. ನಿರಂತರ ಜ್ಯೋತಿ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ, ಆದರೆ ಜನವಸತಿ ಪ್ರದೇಶಗಳಿಗೆ ಇನ್ನೂ ಮುಟ್ಟಿಲ್ಲ. ಅದಕ್ಕೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಒಂದು. ಎರಡನೇದು, ಈ ಹಳ್ಳಿಗಳದಾಗ ಈಗೇನು ನೀವು ವಿದ್ಯುತ್ ಸಪ್ಲೈ ಸಲುವಾಗಿ ಏನು ಕಂಬಗಳು ಹಾಕ್ಕೊಂಡಿದ್ದೀರಿ, ಬೆಳಕಿಂತ ಮೊದಲೇ ಕಂಬ ಹಾಕಿದಿರಿ. ಅದು ಊರು ಆದ ನಂತರ ಅದು ಎಲ್ಲೋ ರಸ್ತಾದಾಗ ಬಂದದ ಅಥವಾ ಹೆಚ್ಚು ಕಡಿಮೆ ಲೈನ್ ಸರಿ ಇಲ್ಲ ಅಂಥವೇನು ಕಿತ್ತಾಕಕ್ಕೂ ಏನು ಜನದ ನಿಮ್ಮ ಕಡೆ, ಅಥವಾ ಈ ಕಬ್ಬಿನ ಗಾಡಿಗಳಿಗೆ ಹತ್ತಲ್ಲ ಅಲ್ಲಿ ಕೆಲವು ಕಡೆ ಕೇಬಲ್ ಕೇಬಲ್ ನಿಮ್ಮ ಕಡೆ ಪ್ರೊವಿಷನ್ ಇಲ್ಲ ಅಂತ ನಿಮ್ಮ ಇಲಾಖೆಯವರು. ಕಬ್ಬಿನ ಗಾಡಿಗಳು ಹತ್ತೋದ್ರಿಂದ ಮಿನಿಮಮ್ ನೀವು ಕೇಬಲ್ ಹಾಕೊಂಡ್ರಿ ಅಂದ್ರೆ ಅದು ಸೇಫ್ಟಿ ಇರೋದಿಲ್ಲ. ಅದನ್ನ ಕಂಬು ಬೀಳೋ ಚಾನ್ಸ್ ಇರ್ತಾವೆ ಮತ್ತು ಕೆಲವು ಕಡೆ ಕಬ್ಬಿನ ಗಾಡಿ ಹೊಟ್ಟೋಗಿದಾವೆ. ಬ್ಯೂರೋ ರಿಪೋರ್ಟ್ ಬಸವರಾಜ, ಭಾರತ ವೈಭವ ನ್ಯೂಸ್, ಸ್ವರ್ಣ ವಿಧಾನಸೌಧ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.